So, hey everyone, welcome to all of you to my channel Imam D Classes. So, again, without wasting the time, because I have short time. Okay, you also have short time. So, skipping the fact, come to the main topic, that is income from other sources. Okay, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಐ ಥಿಂಕ್ ಇದು ಒಂದು ಕೇಸ್ ಸ್ಟಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಐತ್ರಿಪ್ಪ. ಅದಕ್ಕೆ ನಿಮ್ಗೆ ಹೇಳತ್ತೀನಿ ಬರ್ರಿಪ್ಪ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೇಸ್ ಸ್ಟಡಿ ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ. ಬರ್ರಿ. ಮಿಸ್ಟರ್ ರಾಮ್ ರಾವ್ ಫರ್ನಿಶಸ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹೀಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 23-24. ಪ್ರೀವಿಯಸ್ ಇಯರ್ 23-24 ಅಂದ್ರೆ ಅಸೆಸ್ಮೆಂಟ್ ಇಯರ್ 24-25. ಲಾಸ್ಟ್ ಹೆಡಿಂಗ್ ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಏನ್ರಿ? Income from other sources. Barripa. Computation of income from other sources of Mr. Ram Rao for the assessment year 2024-25. Particulars rupees. Option repile. Option first A. If he opts to be taxed, opts to be taxed under 115 BAC. If he opts to be taxed under section 115 BAC. ನೋಡ್ರಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ತಗೋಬೇಕು. ಆಸ್ ನಾರ್ಮಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ತಗೋತಿಲ್ರಿ, ನಾವು ತಗೋಬೇಕು. ಫ್ಯಾಮಿಲಿ ಪೆನ್ಷನ್ ರುಪೀಸ್ 60,000. ಇದು ಒಂದು ರೂಲ್ಸ್ ಐತ್ರಿಪ್ಪ. 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ ರುಪೀಸ್ 15,000 ವಿಚ್ ಎವರ್ ಇಸ್ ಲೆಸ್ ಬಂದ ಮೇಲೆ ಇದ್ರಾಗ ಲೆಸ್ ಮಾಡ್ಕೋಬೇಕು. ಬಟ್ ನೀವು ಅಂಡರ್ ಸೆಕ್ಷನ್ 115 BAC ಆಪ್ಟ್ ಮಾಡಿದಂದ್ರೆ ನಿಮ್ಗೆ ಯಾವುದು ಡಿಡಕ್ಷನ್ ಬರಂಗಿಲ್ಲ. ನೆನ್ಪಿಡ್ಕೋರಿ, ನೀವು ಅಂಡರ್ ಸೆಕ್ಷನ್ 115 BAC ಆಪ್ಟ್ ಅಂದ್ರೆ ಚೂಸ್ ಮಾಡಿದಂದ್ರೆ ನಿಮ್ಗೆ ಯಾವ ಡಿಡಕ್ಷನ್ ಬರಂಗಿಲ್ಲ. ಹೆಂಗೈತ್ರಿ ಅಮೌಂಟ್? ಪೂರ ಅಮೌಂಟ್ ತಗೋಬೇಕು. ತಿಳಿತ್ರಿ? ಫಸ್ಟ್ ಆಪ್ಷನ್ ಒಳಗ ಚೂಸ್ ಆಪ್ಟ್ ಐತಿ, ಇಲ್ಲ ಆಪ್ಟ್ ಅಂಡರ್ ಸೆಕ್ಷನ್ 115 BAC ಯಾವ್ದು ಡಿಡಕ್ಷನ್ ನಿಮ್ಗೆ ಬರಂಗಿಲ್ಲ. ಯಾವ್ದು ಡಿಡಕ್ಷನ್ ನಿಮ್ಗೆ ಬರಂಗಿಲ್ಲ. ಓಕೆ, ವೇಟ್ ಅ ಮಿನಿಟ್. ಓಕೆ, ಯಾವ್ದು ಡಿಡಕ್ಷನ್ ಬರಂಗಿಲ್ಲ ಹೇಳಿದ್ರಿ ನಿಮ್ಗೆ. ಫ್ಯಾಮಿಲಿ ಪೆನ್ಷನ್ ಡಿಡಕ್ಷನ್ ಬರಂಗಿಲ್ಲ ಅಂಡರ್ ಸೆಕ್ಷನ್ 115 BAC ಆಪ್ಟ್ ಮಾಡಿದ್ರೆ. ನೆಕ್ಸ್ಟ್ ಐತಿಪ್ಪ, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ರುಪೀಸ್ 40,000 11% ಡಿಬೆಂಚರ್ಸ್ ಆಫ್ ಝೆಡ್ ಕಂಪನಿ ಲಿಮಿಟೆಡ್. ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಇಲ್ಲಿ. 40,000 ಮೇಲೆ 11% ಮಾಡ್ರಿ. ಟ್ಯಾಕ್ಸ್ ಫ್ರೀ ಕೊಟ್ಟಿಲ್ಲ. ಟ್ಯಾಕ್ಸ್ ಫ್ರೀ ಕೊಟ್ಟಿದಂದ್ರೆ 40,000 ಇಂಟು 11 ಡಿವೈಡೆಡ್ ಬೈ 100, 11% ಇಂಟು ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿದ್ರೆ ಅವಾಗ 100/90 ಮಾಡ್ಕೋಬೇಕು. ಯಾವಾಗ ಮಾಡ್ಕೋಬೇಕು? ಟ್ಯಾಕ್ಸ್ ಫ್ರೀ ಕೊಟ್ಟಿದಂದ್ರೆ ಅವಾಗ 100/90 ಮಾಡ್ಕೋಬೇಕು. ಟ್ಯಾಕ್ಸ್ ಫ್ರೀ ಕೊಟ್ಟಿಲ್ಲ ಅಂದ್ರೆ 100/90 ಮಾಡಕ್ ಬರಂಗಿಲ್ಲ. ತಿಳಿತಾ? ಆಮೇಲೆ ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ತಗೋಬೇಕು. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಚಾರ್ಜಸ್ ರುಪೀಸ್ 400 ಟು ಹಿಸ್ ಬ್ಯಾಂಕರ್. ಇದು ನೋಡೋಣ, ಇದು ಕಲೆಕ್ಷನ್ ಚಾರ್ಜಸ್. ಇದು ಏನ್ರಿ? ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಒಳಗ ಕಲೆಕ್ಷನ್ ಚಾರ್ಜಸ್. ಸ್ವಲ್ಪ ನೋಡ್ರಿ, ಭಾಳ ಸಿಂಪಲ್ ಐತಿ. ಇಫ್ ಹಿ ಆಪ್ಟ್ಸ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BAC ತಗೋರಿಪ್ಪ. ಫಸ್ಟ್ ಒನ್ ಏನಿದ್ರಿಪ್ಪ? ಎ ಒಂದು ಎ ತಗೋರಿ. ಎ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. Dividend from cooperative society. ಎಷ್ಟಿದ್ರಿಪ್ಪದು? ರುಪೀಸ್ 4,000 ತಗೋರಿಪ್ಪ. 4,000 ಅಂತ. ಓಕೆ, ಮುಗಿತು. ನೆಕ್ಸ್ಟ್ ಬಿ ತಗೋರಿಪ್ಪ. ಬಿ ಏನಿದ್ರಿಪ್ಪ? ಫ್ಯಾಮಿಲಿ ಪೆನ್ಷನ್. ಫ್ಯಾಮಿಲಿ ಪೆನ್ಷನ್ ಲೆಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆಪ್ಟ್ಸ್ ಐತಿಲ್ಲ. ಆಪ್ಟ್ಸ್ ಅಂಡರ್ ಸೆಕ್ಷನ್ 115 BAC ಲೆಸ್ ಮಾಡಕ್ ಬರಂಗಿಲ್ಲ. ಹೆಂಗೈತ್ರಿ? ಪೂರಾ 60,000 ಪೂರ ತಗೋರಿಪ್ಪ. 60,000 ಪೂರ ತಗೋರಿ. ಇದು ಮುಗಿತು. ಇಂಟ್ರೆಸ್ಟ್ ರಿಸೀವ್ಡ್ C1. ಇಂಟ್ರೆಸ್ಟ್ ರಿಸೀವ್ಡ್, ಹೌದಲ್ಲ? ಇಂಟ್ರೆಸ್ಟ್ ರಿಸೀವ್ಡ್ on debentures. Interest received on debentures of ಯಾವ ಕಂಪನಿ ಇರಪ್ಪ? ಅದು ಝೆಡ್ ಕಂಪನಿ ಲಿಮಿಟೆಡ್. ಆಫ್ ಝೆಡ್ ಕಂಪನಿ
ಲಿಮಿಟೆಡ್. ಹಾ, ಈಗ ಕ್ಯಾಲ್ಕುಲೇಷನ್ ಮಾಡಿರಪ್ಪ. ಇಲ್ಲಿ ಅಮೌಂಟ್ ಎಷ್ಟಿಪ್ಪ? ಅದು 40,000 ಅಲ್ಲ, ಅದು 40,000 ಇಂಟು 11%, 11/100, 11% ಇಂಟು 100/90 ಮಾಡಕ್ ಬರಂಗಿಲ್ಲ. ಇಂಟು 100 ನೋಡ್ರಿ, ಫಸ್ಟ್ 40,000 ಮೇಲೆ 11% ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಟ್ಯಾಕ್ಸ್ ಫ್ರೀ ಕೊಟ್ಟಿದ್ರೆ ಮತ್ತೆ ಇಂಟು 100/90 ಮಾಡ್ಕೋಬೇಕು. ಯಾವಾಗ ಟ್ಯಾಕ್ಸ್ ಫ್ರೀ ಕೊಟ್ಟಿದಂದ್ರೆ, ಈಗ ಟ್ಯಾಕ್ಸ್ ಫ್ರೀ ಕೊಟ್ಟಿಲ್ಲ, ಅದಕ್ಕೆ 100/90 ಬರಂಗಿಲ್ಲ. ತಿಳಿತಾ? ಓಕೆ, ಎಷ್ಟು ರೂಪಾಯಿ ಇದು? 4,400 ಆಕ್ಚುಲಿ, ಮೇ ಬಿ 40,000 ಇಂಟು 11%, 4,400. ಓಕೆ, ನೆಕ್ಸ್ಟ್ ಐತಿರಿಪ್ಪ, ಇದು ಮುಗಿತು. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್, ಡಿ ಅಲ್ಲದು, ಡಿ. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಎಷ್ಟಿತ್ರಿಪ್ಪ? 5,000 ತಗೋರಿಪ್ಪ. ಓಕೆ, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ 5,000. ನೆಕ್ಸ್ಟ್ ಅದು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಚಾರ್ಜಸ್ ಆಫ್ ₹400 ಟು ಹಿಸ್ ಬ್ಯಾಂಕರ್. ಇದು ಲೆಸ್ ಮಾಡ್ಕೋಬೇಕು, ಇಲ್ಲಿ ಬರಂಗಿಲ್ಲ. ತಗೋರಿಪ್ಪ, ಎಲ್ಲ ಆಡ್ ಮಾಡ್ರಿ, ಇದು ಎಲ್ಲ ಆಡ್ ಮಾಡ್ರಿಪ್ಪ. 4,000 ಪ್ಲಸ್ 60,000 ತೊಗೊಳ್ಳಿ, 4,000 ಪ್ಲಸ್ 60,000 ಪ್ಲಸ್ 4,400 ಪ್ಲಸ್ 5,000 ಎಲ್ಲ ಸೇರಿಸಿ ಎಷ್ಟು ಬಂತಿಪ್ಪ? 73,400. 73,400. ಓಕೆ, ಇದ್ರಾಗ ಲೆಸ್ ಮಾಡ್ಕೋಬೇಕು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ರಿಡಕ್ಷನ್ ಅಂಡರ್ ಸೆಕ್ಷನ್ 57 ಆಯ್ತು. 50 ಮತ್ತು ನಿಮಗೆ ಇದು ತಿಳಂಗಿಲ್ಲ. ರಿಡಕ್ಷನ್ ಅಂಡರ್ ಸೆಕ್ಷನ್ 57. ಇದ ಒಳಗೆ ಕಲೆಕ್ಷನ್ ಚಾರ್ಜಸ್. ನೋಡ್ರಿ, ಡಿಡಕ್ಷನ್ ಬರಂಗಿಲ್ಲ ಅಂದ್ರೆ ಅದು ಅರ್ಥ ಏನ್ರಿಪ್ಪ? ಫ್ಯಾಮಿಲಿ ಪೆನ್ಷನ್ ಮೇಲೆ ಡಿಡಕ್ಷನ್ ಬರಂಗಿಲ್ಲ. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಒಳಗೆ ಕಲೆಕ್ಷನ್ ಚಾರ್ಜಸ್ ಬರ್ತೈತ್ರಿಪ್ಪ. ಕಲೆಕ್ಷನ್ ಚಾರ್ಜಸ್ ಎಷ್ಟಿದ್ರಿಪ್ಪ? ಕಲೆಕ್ಷನ್ ಚಾರ್ಜಸ್ ಅದು ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ ಎಂದು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಚಾರ್ಜಸ್ ಆಫ್ ₹400 ಟು ಹಿಸ್ ಬ್ಯಾಂಕರ್, ಇದು ಕಲೆಕ್ಷನ್ ಚಾರ್ಜಸ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಒಳಗೆ ಕಲೆಕ್ಷನ್ ಚಾರ್ಜಸ್, ಇದು ಕಲೆಕ್ಷನ್ ಚಾರ್ಜಸ್ ಎಷ್ಟಿದ್ರಿಪ್ಪ? ಅದು ₹400 ತಗೋರಿ, ₹400. ಇದನ್ನು ಮುಗಿತೀವಿ. ಲೆಸ್ ಮಾಡ್ರಿಪ್ಪ, 73,000 ಮೈನಸ್ 400, 73,000. ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. Income from other sources. ಮುಗಿತ್ ನೋಡ್ರಿಪ್ಪ ಇದು. ಓಕೆ, ಫಸ್ಟ್ ಕಂಡೀಷನ್ ಮುಗಿತ್ರಿ. ಸೆಕೆಂಡ್ ಕಂಡೀಷನ್ ಮಾಡೋಣ್ರಿ. ಸೆಕೆಂಡ್ ಕಂಡೀಷನ್ ಅದನ್ನು ಈಸಿ ಐತಿ. ಸೆಕೆಂಡ್ ಕಂಡೀಷನ್ ಬಿ, ಇಫ್ he does not opt to be taxed under section 115 BAC. ಇದನ್ನು ಒಂದು ಕಂಡೀಷನ್ ರೀಪ್ಪ. ಇದು ಮುಗಿತ್ರಿ. ಫಸ್ಟ್ ಕಂಡೀಷನ್ ಮುಗಿತ್ರಿಪ್ಪ, ಸೈಡ್ ಮಾಡ್ಬಿಡ್ರಿ. ಇದು ಫಸ್ಟ್ ಕಂಡೀಷನ್ ಮುಗಿತ್ರಿಪ್ಪ. ಇಫ್ he does not opt to be taxed under section 115 BSC. ಓಕೆ, ಫಸ್ಟ್ ಒಂದು ತಗೋರಿಪ್ಪ, ಸೇಮ್ ಟು ಸೇಮ್ ತಗೋರಿಪ್ಪ. ಎ, ಡಿವಿಡೆಂಡ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ. Dividend from cooperative society. ಎಷ್ಟು ರೂಪಾಯಿ ಸೊಸೈಟಿ ಇದು? ₹4,000 ಬರೀರಿ, 4,000 ಅಂತ. ಓಕೆ, ನೆಕ್ಸ್ಟ್ ಐತ್ರಿಪ್ಪ ಬಿ, ಫ್ಯಾಮಿಲಿ ಪೆನ್ಷನ್
ಇದು ಫ್ಯಾಮಿಲಿ ಪೆನ್ಷನ್ ಪೆಂಡಿಂಗ್ ಇಡ್ರಿಪ್ಪ. ಸಿ ಏನ್ರಿಪ್ಪ, ಇಂಟ್ರೆಸ್ಟ್ ರಿಸೀವ್ಡ್, on debentures, interest received on, ನೋಡ್ರಿಪ್ಪ, ಡಿಬೆಂಚರ್ಸ್ ಆಫ್ ಏನಿದು ಝೆಡ್ ಕಂಪನಿ ಲಿಮಿಟೆಡ್. ಸೇಮ್ ಇರಲಿ, ಕ್ಯಾಲ್ಕುಲೇಷನ್ ತಗೋರಿಪ್ಪ. 40,000 ಇಂಟು 11%, ಎಷ್ಟೈತ್ರಿ? 4,400. ನೆಕ್ಸ್ಟ್ ಸಿ ಆಗಿತ್ತಲ್ಲ, ಡಿ ಅಲ್ಲ, ಡಿ ಏನ್ರಿತ್ತು? ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್, ಎಷ್ಟೈತಿಪ್ಪ? ಡೈರೆಕ್ಟರ್ ಫೀಸ್ ರಿಸೀವ್ಡ್ 5,000. ಆಮೇಲೆ ಟೋಟಲ್ ಮಾಡ್ಕೋಬೇಕಾ? ಆಮೇಲೆ ಒಂದು ಅಮೌಂಟ್ ಬರ್ತದ್ರಿಪ್ಪ, ಅದರೊಳಗೆ ಏನ್ರಿಪ್ಪ ಲೆಸ್ ಮಾಡ್ಕೋಬೇಕಲ್ಲ. ರಿಡಕ್ಷನ್ ಅಂಡರ್ ಸೆಕ್ಷನ್ 57, ಇದರೊಳಗೆ ಏನ್ರಿಪ್ಪ? ಕಲೆಕ್ಷನ್ ಚಾರ್ಜಸ್. ಹೌದಲ್ಲ? ಕಲೆಕ್ಷನ್ ಚಾರ್ಜಸ್ ಎಷ್ಟಿಪ್ಪ? ಅದು ಕಲೆಕ್ಷನ್ ಚಾರ್ಜಸ್ 400 rupees. ಆಮೇಲೆ ಒಂದು ಅಮೌಂಟ್ ಬರ್ತದ್ರಿಪ್ಪ. ಈ ಅಮೌಂಟ್ ಏನ್ರಿಪ್ಪ? ನಿಮ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹೌದಲ್ಲ? ತಡಿ, ನಿಮ್ಗೆ ಏನ್ ಬೇಕ್ರಿಪ್ಪ? ಈಗ ನಿಮ್ಗೆ ಫ್ಯಾಮಿಲಿ ಪೆನ್ಷನ್ ಬೇಕು. ನೋಡ್ರಿ ಇಲ್ಲ, ಆಪ್ಟ್ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BAC ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಮೇಲೆ ಯಾವ್ದು ಡಿಡಕ್ಷನ್ ಬರಂಗಿಲ್ಲ. ಪೂರಾ 60,000 ಅಮೌಂಟ್ ಪೂರಾ ತಗೋಬೇಕು. ನಾಟ್ ಆಪ್ಟ್ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BAC ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಮೇಲೆ ಡಿಡಕ್ಷನ್ ತಗೋಬೇಕು. ಫ್ಯಾಮಿಲಿ ಪೆನ್ಷನ್ ಡಿಡಕ್ಷನ್ ನಿಮಗೆ ಗೊತ್ತಿರಪ್ಪ, ವರ್ಕಿಂಗ್ ನೋಟ್. ಫ್ಯಾಮಿಲಿ ಪೆನ್ಷನ್ ಒಳಗಡೆ ಡಿಡಕ್ಷನ್ ಫ್ಯಾಮಿಲಿ ಪೆನ್ಷನ್ ಏನ್ರಿಪ್ಪ? ಇಲ್ಲೇ ಫ್ಯಾಮಿಲಿ ಪೆನ್ಷನ್ ಒಳಗೆ 1/3 ಇಂಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್. ಹೌದಲ್ಲ? 1/3 ಇಂಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ or rupees or rupees 15,000. ಆಮೇಲೆ whichever is lower. ನೋಡ್ರಿ ಇಲ್ಲಿ 1/3 ಫಾರ್ಮಾಟ್ ಆಯ್ತು. ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮಾಟ್ ಇದು. ಡಸ್ ನಾಟ್ ಆಪ್ ಅಂಡರ್ ಸೆಕ್ಷನ್ 115 BAC ಕೊಟ್ಟಿದ್ರೆ ಇದು ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. 1/3 ಇಂಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಆರ್ rupees 15,000 ಫಿಕ್ಸ್ ಅಮೌಂಟ್ 15,000 ವಿಚ್ ಎವರ್ ಇಸ್ ಲೋವರ್ ಅಂತ ತಗೋರಿಪ್ಪ. ಫಸ್ಟ್ 1/3 ಮಾಡೋಣ್ರಿಪ್ಪ. 1/3 ಇಂಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಎಷ್ಟಿದ್ರಿಪ್ಪ? ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಎಷ್ಟಿಪ್ಪ? 60,000. 1/3 ಇಂಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ 60,000 ಮಾಡ್ರಿಪ್ಪ. ಇಲ್ಲಿ 60,000 ಅಂತ. ಓಕೆ ಮಾಡ್ರಿಪ್ಪ. 1/3 ಇಂಟು 16,000 1/3 ಇಂಟು 60,000 19,999 ಅಂದ್ರೆ 20,000. ಎಷ್ಟಿಪ್ಪ? ಅಂದ್ರೆ 20,000. ಓಕೆ. ಆರ್ rupees 15,000 ಬರ್ರಿಪ್ಪ ಇಲ್ಲಿ 15,000. ಓಕೆ. ಏನ್ ಕಂಪೇರ್ ಮಾಡ್ಕೋಬೇಕ್ರಿಪ್ಪ? ಏನ್ ಕಂಪೇರ್ ಮಾಡ್ಬೇಕಿತ್ತು? ವಿಚ್ ಎವರ್ ಇಸ್ ಲೋವರ್. ಇದ್ರಾಗ 20,000 ಮತ್ತೆ 15,000 ಯಾವ್ದು ಲೋವರ್ ಇದ್ರಿಪ್ಪ? 15,000 ಕಮ್ಮಿ ಐತಿ. 15,000 ಇಸ್ ದ ಲೋವರ್ ಐತಿ. ತಿಳಿದ್ರಿ ನಮ್ಗೆ? ಈಗ ಬರ್ರಿಪ್ಪ, ಫ್ಯಾಮಿಲಿ ಪೆನ್ಷನ್ ಟೋಟಲ್ ಪೆನ್ಷನ್ ಎಷ್ಟಿಪ್ಪ? ಟೋಟಲ್ ಫ್ಯಾಮಿಲಿ ಪೆನ್ಷನ್ 60,000 ಕರೆಕ್ಟಾ? ಮೈನಸ್ ಲೋವರ್ ಅಮೌಂಟ್ ಎಷ್ಟು ಬಂದ್ರಿಪ್ಪ? ಇಲ್ಲಿ 15,000 ಎಷ್ಟಿಪ್ಪ? 45,000
60 minus 15 45,000 ಪೈಲೆ 45,000 ತಿಳಿತ್ ನಿಮ್ಗೆ. ಇದು ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ಬೇಕ್ರಿಪ್ಪ? ಇದು ಕ್ಯಾಲ್ಕುಲೇಷನ್ ನಾಟ್ ಆಪ್ಟ್ ಅಂಡರ್ ಸೆಕ್ಷನ್ 115 ಬೇಸಿ ಅವಾಗ ಮಾಡ್ಕೋಬೇಕು. ಆಪ್ಟ್ ಅಂದ್ರೆ ಬರಂಗಿಲ್ಲ, ಪೂರಾ 60,000 ಟ್ಯಾಕ್ಸೇಬಲ್. ತಿಳಿತಾ? ಓಕೆ 40 ಈಗ ಮಾಡಿ ಟೋಟಲ್ ಮಾಡಿರಪ್ಪ. ಈಗ 4,000 ಪ್ಲಸ್ 45,000 ಪ್ಲಸ್ 4,400 ಸರಿಪ್ಪ 4,000 ಪ್ಲಸ್ 45,000 ಪ್ಲಸ್ 4,400 ಪ್ಲಸ್ 5,000 ಟೋಟಲ್ ಎಷ್ಟು ಬಂತ್ರಿಪ್ಪ? ಇಲ್ಲಿ 58,400 58,400 ಇದ್ರಾಗ 400 ಲೆಸ್ ಮಾಡ್ರಿಪ್ಪ 58,000 ಇದು ನಿಮ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ತಿಳಿತಲ್ಲ? ಬಿನು ಮುಗೀತು ನೋಡ್ರಿಪ್ಪ, ಇಲ್ಲಿ ಬಿನು ಮುಗೀತು. got it? ಇದು ಕೇಸ್ ಸ್ಟಡಿ रिपा ಇಲ್ಲಿ ರೀ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ. ओके नाउ फॉर हिंदी मीडियम स्टूडेंट्स, ओके नाउ फॉर हिंदी मीडियम स्टूडेंट्स यहाँ पे देखो हम लोग कौन सा चैप्टर डिस्कस कर रहे हैं? केस स्टडी के लिए इनकम फ्रॉम अदर सोर्स. इसके अंदर एक क्वेश्चन है, मिस्टर राम राव फर्निशेस द फॉलोइंग पर्टिकुलर्स ऑफ हिज इनकम फॉर द प्रीवियस ईयर 23-25. ठीक है ना? ओके बहुत इजी क्वेश्चन है. देखो यहाँ पे कंप्यूट हिज इनकम फ्रॉम अदर सोर्सेस फॉर द असेसमेंट ईयर 24-25. ठीक है? कंप्यूटेशन ऑफ इनकम फ्रॉम अदर सोर्सेस ऑफ मिस्टर राम राव फॉर द असेसमेंट ईयर 24-25 पर्टिकुलर्स रुपीज. दो ऑप्शन क्या तुम्हारे को ने? इफ ए ऑप्शन ए, इफ ही ऑप्ट्स टू बी टैक्स्ड अंडर 115 BSc. देख लो यहाँ पे, इफ ही ऑप्ट्स टू बी टैक्स्ड अंडर सेक्शन 115 BSc. ठीक है? ओके सबसे पहले डिविडेंड फ्रॉम कोऑपरेटिव सोसाइटी ले लो, सबसे पहले पूरा ले लो 4,000 बोल के. बी फैमिली पेंशन ₹60,000 ले लो, फैमिली पेंशन ₹60,000. ठीक है? अगर उन्हें ऑप्ट किया अंडर सेक्शन 115 BSc को ऑप्ट किया मतलब चूज किया, फैमिली पेंशन के ऊपर डिडक्शन उसको नहीं मिलता. पूरा फैमिली पेंशन जितना रिसीव करता देखो पूरा फैमिली पेंशन यहाँ पे लेना. ठीक है? नेक्स्ट इंटरेस्ट रिसीव्ड ऑन ₹40,000 11% डिबेंचर्स ऑफ जेड कंपनी लिमिटेड. ले लो यहाँ पे इंटरेस्ट रिसीव्ड ऑन डिबेंचर्स ऑफ जेड लिमिटेड. अमाउंट कितनी है? 40,000 इंटू रेट कितना है उसका? 11%, 4,400. अगर यही सेंटेंस तुम्हारे को इंटरेस्ट रिसीव्ड ऑन ₹40,000 11% टैक्स फ्री क्या दिया है यहाँ पे? इससे पहले टैक्स फ्री डिबेंचर्स ऑफ जेड लिमिटेड कंपनी लिमिटेड बोल के दिया. तब क्या करते तुम लोग? सबसे पहले 40,000 के ऊपर 11% निकालो, उसके बाद में इंटू टैक्स फ्री आने की वजह से, किसकी वजह से? टैक्स फ्री आने के वजह से इंटू 100 डिवाइडेड बाय 90 करते हैं. कब टैक्स फ्री आया तो 100 डिवाइड 90 करते आ गया यहाँ पे. ठीक है? ये हुआ. अब नहीं करते, क्यों? टैक्स फ्री नहीं दिया हमने. डायरेक्टर्स फीस रिसीव्ड पूरा 5,000 ले लो. ठीक है? टोटल आइटम 73,400 लेस डिडक्शन अंडर सेक्शन 57. इनकम फ्रॉम अदर सोर्स में डिडक्शन आता है क्या? वो अंडर सेक्शन 57 बोल के. इसके अंदर कलेक्शन चार्जेस, क्या? कलेक्शन चार्जेस है क्या? कलेक्शन चार्जेस यहाँ पे देखो, इंटरेस्ट ऑन फिक्स्ड चार्जेस मतलब कलेक्शन चार्जेस ₹400 टू हिज बैंकर. बैंक वालों को दे रहा है कलेक्शन चार्जेस कितना है? 400 लेस करो 73,000 इनकम फ्रॉम अदर सोर्सेस. गॉट इट? ये वाला हो गया. बी वाला, इफ ही डज नॉट ऑप्ट टू बी टैक्स्ड अंडर सेक्शन 115 BSc मतलब ऑप्ट नहीं कर रहा. इफ ही डज नॉट ऑप्ट टू बी टैक्स्ड अंडर सेक्शन 115 BSc मतलब यहाँ पे उन्हें डज नॉट ऑप्ट नहीं कर रहा, किसे? 115 BSc को ऑप्ट नहीं कर रहा. डिविडेंड फ्रॉम कोऑपरेटिव सोसाइटी सेम टू सेम कॉपी पेस्ट. फैमिली पेंशन पे कैलकुलेशन कर लेंगे. इंटरेस्ट रिसीव्ड ये भी पूरा क्या है? कॉपी पेस्ट. ठीक है? 4,400. डायरेक्टर्स फीस भी क्या है? पूरा कॉपी पेस्ट. ओके 58,400 देख लेंगे बाद में. डिडक्शन भी तुम्हारा क्या है? देखो पूरा कॉपी पेस्ट 400 का. एक इनकम फ्रॉम अदर सोर्स आता. ठीक है? नॉट ऑप्ट अंडर सेक्शन 115 BSc, नॉट ऑप्ट नहीं किया उन्हें, ऑप्ट नहीं किया तो उसको फैमिली पेंशन के ऊपर क्या मिलता? डिडक्शन मिलता. इसलिए फैमिली पेंशन के डिडक्शन निकालने के लिए हमारे पास फॉर्मेट था 1/3 इंटू फैमिली पेंशन रिसीव्ड और ₹15,000 लिमिट है. 15,000 लिमिट हमारी, विच एवर इज लोअर. 1/3 निकालो. फैमिली पेंशन रिसीव्ड कहाँ पे? उसका फैमिली पेंशन रिसीव्ड कितना करा? 60,000 ले लो. इसका 1/3 निकालो कितना था? 19,999 मतलब 20,000. कितना? 20,000. और रुपीज लिमिट कितनी हमारी फैमिली पेंशन की? 15,000 फिक्स है. ये आपको क्वेश्चन में नहीं देता. हमारे इनकम टैक्स के रूल्स के हिसाब से फैमिली पेंशन की लिमिट कितनी है? 15,000. विच एवर इज लोअर. दोनों में से कम कौन सा है? 15,000 ले लो यहाँ पे. अब उसी अमाउंट को टोटल पेंशन तुम्हारी कितनी है? 60,000 फैमिली पेंशन, उसमें से माइनस 15,000 निकालो, बचा कितना? 45. सबको ऐड करो 58,400. इसमें से कलेक्शन चार्जेस करो 400, बचा कितना? 58,000. ये है तुम्हारी इनकम फ्रॉम अदर सोर्स. ये भी हो गया.
very short and simple problem, case study problem based on income from other source. I have already mentioned and taken for you. Got my point? Okay. I will conclude this class at this point only. We'll meet in the next class. Thank you, all of you. Take the screenshot.